ನಮಸ್ಕಾರ. ಮಂಜುನಾಥ್ ಜಿಕೆ PM TV ಸಂಪಾದಕರು. ಸ್ನೇಹಿತರೆ, ಕೆಲವೊಂದು ಸಾಧನೆಗಳು, ಕೆಲವೊಂದು ವಿಚಾರಗಳು, ಕೆಲವೊಂದು ಸುದ್ದಿಗಳನ್ನ ನಾವು ತಮ್ಮ ಮುಂದೆ ಹೇಳ್ತಾ ಬರ್ತಾ ಇರ್ತೀವಿ. ಕೆಲವೊಂದು ಕಡೆ ವರ್ಗಾವಣೆಯಾಗಿ ಸಾಧನೆ ಮಾಡ್ತಾ ಇರ್ತಾರೆ. ಅಂದ್ರೆ ಯಾವ ರೀತಿಯಾಗಿ ವರ್ಗಾವಣೆಯಾಗಿ ಸಾಧನೆ ಮಾಡ್ತಾ ಇರ್ತಾರೆ, ಬೇರೆ ಸ್ಥಳಗಳಲ್ಲಿ ಹೋಗಿ ಹೇಗೆ ಸಾಧನೆ ಮಾಡ್ತಾರೆ, ಯಾಕೆ ಇನ್ನೊಂದು ತರ ಸಾಧನೆಗಳಿಗೆ ಸ್ಫೂರ್ತಿ ಆಗ್ತಾರೆ ಅನ್ನೋದು ಕುರಿತಾಗಿ ಒಂದು ವಿಶೇಷವಾದಂಥದ್ದು ಸಾಧನೆಗಳು ಅಲ್ಪ ಮಟ್ಟದಲ್ಲಿ ಸಾಧನೆಯಲ್ಲಿ ಮುಂದುವರಿತಾ ಇರುವಂತದ್ದು ಅವರ ಕುರಿತಾಗಿ ಇವತ್ತು ಒಂದು 2 ನಿಮಿಷ ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಬೇರೆ ಯಾವುದು ವಿಚಾರಗಳನ್ನ ಹೇಳ್ತಾ ಬರ್ತಾ ಇದ್ವಿ. ಇದನ್ನ ಎಸ್ಪೆಷಲಿ ಆಗಿ ವಿಶೇಷವಾಗಿ ದಯವಿಟ್ಟು ಇದನ್ನ ಹೆಣ್ಣು ಮಕ್ಕಳು ಕೇಳಲೇಬೇಕು. ಹೆಣ್ಣು ಮಕ್ಕಳಿಗೆ ಮುಟ್ಟುವವರೆಗೆ ಇದನ್ನ ಶೇರ್ ಮಾಡಲೇಬೇಕು. ಯಾಕೆ ನಾನು ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಹೆಣ್ಣು ಮಕ್ಕಳಿಗೆ ಮುಟ್ಟಬೇಕು, ಹೆಣ್ಣು ಮಕ್ಕಳಿಗೆ ಶೇರ್ ಆಗ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ನೇಹಿತರೆ, ಯಾವುದೋ ಒಂದು ಹಳ್ಳಿಯಲ್ಲಿ, ಯಾವುದೋ ಒಂದು ವ್ಯವಸ್ಥೆ ಇಲ್ದಿರುವ ಜಿಲ್ಲೆಯಲ್ಲಿ, ಯಾವುದೋ ಒಂದು ವ್ಯವಸ್ಥೆ ಇಲ್ದಿರುವ ತಾಲೂಕಿನಲ್ಲಿ ನಾವು ಇರ್ತೀವಿ. ನಮಗೆ ಬೇಕಾದಂತ ಸೂಕ್ತವಾದಂತ ವೇದಿಕೆಗಳು ಸಿಗ್ತಾ ಇರಲ್ಲ, ಸೂಕ್ತವಾದಂಥದ್ದು ಬೆಳವಣಿಗೆ ಆಗಕ್ಕೆ ಬೆಲೆ ಕೊಡ್ತಾ ಇರಲ್ಲ. ಯಾಕೆ ಅಂದ್ರೆ ಆರ್ಥಿಕವಾಗಿ ಹೋಗಿ ಮಾಡುವಂತ ಕೆಲಸಗಳು, ಆಮೇಲೆ ಇರುವಂತ ಕೆಲಸಗಳು ನಮ್ಮ ಸ್ಥಳಕ್ಕೆ ಬರಲ್ಲ. ಅಲ್ಲಿ ಹೋಗ್ಬೇಕಂದ್ರೆ ಇರ್ಬೇಕಂತೆ ನೂರಾರು ತೊಂದರೆಗಳು ಇರುತ್ತೆ. ಸೊ ಆ ಕುರಿತಾಗಿ ಇವತ್ತು ಅದರ ವಿಚಾರದಲ್ಲಿ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಬೆಂಗಳೂರಿನಿಂದ ಆಗಮಿಸಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಎಸ್ಪೆಷಲಿ ಆಗಿ ಒಬ್ಬರು ಆಗಮಿಸಿದ್ದಾರೆ. ಜಮಖಂಡಿಲಿ ಆಗಮಿಸಿ ಯಾವ ಕುರಿತಾಗಿ ಆಗಮಿಸಿದ್ದಾರೆ ಅಂದ್ರೆ, ಒಂದು ಹೆಣ್ಣು ಮಗಳು ಇವತ್ತು ಕಾಲಲ್ಲಿ ಉಗುರು ಹಿಡ್ಕೊಂಡು ತಲೆ ಕೂದಲಿನವರೆಗೂ ನಾನು ಚೆನ್ನಾಗಿ ಕಾಣ್ಬೇಕು ಅನ್ನುವ ಒಂದು ಮನೋಭಾವನೆ, ವಿಚಾರ, ಅದು ಸಾಮಾನ್ಯವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೆ ಇರುವಂತ ವಿಚಾರ, ನಿಜ ಅಲ್ವಾ? ಸೊ ಆ ವಿಚಾರ ಕುರಿತಾಗಿ ಕೆಲವೊಬ್ರು ನಾನು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ. ಇಲ್ಲಪ್ಪ ನಾನು ಈ ಚೆನ್ನಾಗಿ ಇದರಲ್ಲಿ ನಾನು ಉದ್ಯೋಗ ಮಾಡ್ಬೇಕಂತ ಇರ್ತಾರೆ. ಇಲ್ಲಪ್ಪ ನಾನು ಕೆಲವೊಬ್ರು ಇದರಲ್ಲಿ ನಾನು ವಿದ್ಯೆಯನ್ನ ಕಲಿಬೇಕು ನಾನು ಬ್ಯೂಟಿ ಪಾರ್ಲರ್ಲಿ ಅಂತ 2-3 ವಿಚಾರಗಳನ್ನ ಇರುತ್ತೆ. ಸೊ ಜಮಖಂಡಿಯಿಂದ ಬೆಂಗಳೂರಿಗೆ ಹೋಗಿ ಕಲಿಯಕ್ಕೆ ಕೆಲವೊಂದು ತೊಂದರೆ ತಾಪತ್ರಗಳು ಇರುತ್ತೆ, ಅಥವಾ ಒಂದು ಹಳ್ಳಿಯಿಂದ ಹೋಗಿ ಕಲಿಯೋದಕ್ಕೆ ತೊಂದರೆ ತಾಪತ್ರಗಳು ಇರುತ್ತೆ. ಆಮೇಲೆ ಇಲ್ಲೇ ಇದ್ದುಕೊಂಡು ನಿಮಗೆ ಸಹಕಾರ ಆಗ್ಲಿ ಅಂತ ಹೇಳಿ ನೀವುಗಳು ಅಥವಾ ಬ್ಯೂಟಿ ಪಾರ್ಲರ್ ಆಗಿ ಯೂಸ್ ಮಾಡ್ಕೊಂತಿರೋ, ಅಥವಾ ಬ್ಯೂಟಿ ಪಾರ್ಲರ್ ಅಲ್ಲಿ ಬಂದು ಕ್ಲಾಸಿಗೆ ಜಾಯಿನ್ ಆಗ್ತಿರೋ, ಅಥವಾ ನೀವು ಯಾರಿಗಾದ್ರೂ ಮೇಕಪ್ ಮಾಡಕ್ಕೆ ನಿಮ್ಗೆ ಅನುಕೂಲ ಆಗಿ ನೀವು ಮುಂದೆ ಅದರಲ್ಲಿ ಒಂದು ಬೆಳೆಕಾಗುತ್ತೋ, ಎಲ್ಲಾ ರೀತಿಯಾದಂಥದ್ದು ಅಂದ್ರೆ ಈ 3 ರೀತಿಯಾದಂಥದ್ದು ಹೆಣ್ಣು ಮಕ್ಕಳಿಗೆ ತುಂಬಾ ಒಂದು ವಿಶೇಷವಾದ ಒಂದು ಆಫರ್ ಅನ್ನ ಕೊಡೋಕೆ ಬೆಂಗಳೂರಿನಿಂದ ಬಂದಿದ್ದಾರೆ. ಅವ್ರು ಯಾರು ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅನ್ನೋದು ಕುರಿತಾಗಿನೂ ನಾನು ಹೇಳ್ತೀನಿ. ಯಾಕೆಂದ್ರೆ ಅವ್ರ ಘಟನೆಗಳು ಏನ್ ನಡೀತು, ಅವ್ರು ಈ ಫೀಲ್ಡ್ ಅನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು, ಅವ್ರ ನಿಜವಾದ ಕುಟುಂಬದ ಪರಿಸ್ಥಿತಿ ಏನಾಗಿತ್ತು, ಯಾಕೆ ಬೆಂಗಳೂರನ್ನ ಬಿಟ್ಟು ಇಲ್ಲಿಗೆ ಬಂದ್ರು, ಯಾವ ಕಾರಣದಿಂದ ಬಂದ್ರು ಅನ್ನೋದು ಕುರಿತಾಗಿ ನಾನು ನಿಮ್ಗೆ ಅವ್ರ ಕಡೆಯಿಂದನೇ ಮಾತಾಡಿಸಿ ಅಲ್ಲಿಂದನೇ ನಮ್ಮ ಮಾಧ್ಯಮದ ಮುಖಾಂತರ ನಾವು ಅದನ್ನ ಪ್ರಸ್ತಾಪ ಮಾಡ್ತೀವಿ. ಬಟ್ ಅದು ಬೇರೆ ವಿಚಾರ. ಬಟ್ ಈಗ ನಾನು ಹೇಳ್ತಾ ಇರೋದು, ಅಲ್ಲಿ ಯಾರಾದ್ರೂ ನೀವು ಬ್ಯೂಟಿ ಪಾರ್ಲರ್ ನಾನು ಪ್ರಾರಂಭ ಮಾಡ್ಬೇಕು, ಅಥವಾ ನಾನು ಬ್ಯೂಟಿ ಪಾರ್ಲರ್ ಅಲ್ಲಿ ಕಲಿತು ನನ್ನ ಮೂರಲ್ಲಿ ಇಡ್ಬೇಕು, ನನ್ನ ಪಾರ್ಲರ್ ಅನ್ನ ಓಪನ್ ಮಾಡ್ಬೇಕು ಅನ್ನೋರು ಯಾರು ಇರ್ತಾರೆ, ಮನೆಯಲ್ಲಿ ಕೂತಂತ ಗೃಹಿಣಿಗಳಿಗೆ ಇದೊಂದು ಅವಕಾಶ. ಬ್ಯೂಟಿ ಪಾರ್ಲರ್ ಕಲಿಯಕ್ಕೆ, ನಾನು ಆ ವಿದ್ಯೆಯನ್ನ ಕಲಿಯಕ್ಕೆ, ಅದನ್ನು ಕೂಡ ಸಂಪೂರ್ಣವಾಗಿ ನುರಿತರಿಂದ ಹಲವು ಪ್ರಶಸ್ತಿಗಳನ್ನ ತಗೊಂಡು ಅದರಲ್ಲಿ ನುರಿತರಾಗಿ ಮತ್ತೆ ನಿಮಗೊಂದೊಂದು ಆಫರ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಜಮಖಂಡಿಯಲ್ಲಿ ಏನು ಕರ್ನಾಟಕ ಬ್ಯಾಂಕ್ ಹತ್ತಿರ ಅಂತ ಬರುವಂತದ್ದು NSV ಬೂತ್ ಅಂತ ಈ ನಂಬರ್ ಅನ್ನ ನಾವು ಕೆಳಗಡೆ ಕೂಡ ಡಿಸ್ಪ್ಲೇ ಮಾಡ್ತೀವಿ. ಸೊ ಇದನ್ನು ಈಗ ಆಲ್ರೆಡಿ ಪ್ರಾರಂಭವಾಗಿದ್ದಾವೆ. ನಿಮಗೆ ಏನಾದ್ರೂ ಬೇಕಾದ್ರೆ, ಅಥವಾ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಅಥವಾ ಕಾಂಟ್ಯಾಕ್ಟ್ ಬೇಕಾದ್ರೆ ಕೆಳಗಡೆ ನಾವು ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀವಿ, ಅದನ್ನ ತಾವು ನೋಡಿ. ಯಾಕೆಂದ್ರೆ ಇದು ಬಹಳ ಒಂದು ಅತ್ಯವಶ್ಯಕತೆ. ಇವತ್ತು ಮೇಕಪ್ ಇಂದ ಹಾಳಾಗಿದ್ದಾರೆ, ಅಥವಾ ಮೇಕಪ್ ಇಂದ ಜೀವನವನ್ನ ಕಟ್ಕೊಂಡಿದ್ದಾರೆ. ಇಲ್ಲಿ ಮೇಕಪ್ ಇಂದ ಬೇರೆಯವರ ಜೀವನವನ್ನ ಹೇಗೆ ನಿವಾರಿಸ್ಬೇಕು, ಬೇರೆಯವರ ಜೀವನವನ್ನ ಹೇಗೆ ಕಟ್ಕೋಬೇಕು ಅನ್ನೋದು ಕುರಿತಾಗಿ ಒಂದು ಭಾರಿ ಒಂದು ಅತ್ಯುನ್ನತ ಉದಾಹರಣೆ ಈ ಹೆಣ್ಣು ಮಕ್ಕಳು, 2 ಹೆಣ್ಣು ಮಕ್ಕಳಿದ್ದಾರೆ. ಆ ಉದಾಹರಣೆಗಳು ನೀವು ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಸ್ಫೂರ್ತಿ ಆಗುತ್ತೆ ಸ್ನೇಹಿತರೆ. ಈಗ ಬ್ಯೂಟಿ ಪಾರ್ಲರ್, ಮೇಕಪ್ ಅಂದ್ರೆ ಬೇರೆ ಬೇರೆದವರದಲ್ಲಿ 100 ವಿಚಾರಗಳು ಓಡ್ತಾ ಇರುತ್ತೆ. ಆದ್ರೆ ಇದು ಎಷ್ಟು ಒಳ್ಳೆಯ ಕಾರ್ಯ, ಅಥವಾ ಇದು ಎಷ್ಟು ಒಳ್ಳೆಯ ಕಾರ್ಯಕ್ಕೆ ಬಳಕೆ ಆಗುತ್ತೆ. ನಿಮ್ಮ ಜೀವನವನ್ನ ನೀವು ಹೇಗೆ
ನಿರೂಪಿಸ್ಬೇಕು ಅನ್ನೋದ್ರ ಕುರಿತಾಗಿ ಈ ಸಂಸ್ಥೆ ಇಲ್ಲಿ ಬಂದು ಜಮಖಂಡಿಲಿ, ಅದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಮಖಂಡಿಯಲ್ಲಿ ಪ್ರಾರಂಭ ಆಗಿದೆ. ದಯವಿಟ್ಟು ಇಲ್ಲಿ ಕ್ಲಾಸ್ಗಳಿಗೆ ಜಾಯಿನ್ ಆಗಿ, ಅಥವಾ ನೀವು ಏನಾದ್ರೂ ಮೇಕಪ್ ಬೇಕನ್ನೋದ್ರ ಅಥವಾ ಬೇರೆ ರೀತಿಯಾದಂತ ಏನಾದ್ರೂ ಹೆಣ್ಣು ಮಕ್ಕಳಿಗೆ ಉಡುಗೆ ತೊಡುಗೆ ಬೇಕಂದ್ರೂ ಕೂಡ, ಅಥವಾ ಏನಾದ್ರೂ ಬೇಕಂದ್ರು ಅವರು ಆ ಸಂಸ್ಥೆಯಲ್ಲಿ ತಮ್ಮಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ಈ ಹೆಣ್ಣು ಮಕ್ಕಳ ಕುರಿತಾಗಿ ನಾನು ಇನ್ನೂ ಯಾವುದೇ ರೀತಿಯಾದಂಥದ್ದು ವಿಷಯ ಪ್ರಸ್ತಾಪಪಡಿಸಿಲ್ಲ. ವಿಷಯ ಯಾವಾಗ ಪ್ರಸ್ತಾಪಪಡಿಸ್ತೀವಿ ಅಂದ್ರೆ ಅವ್ರನ್ನ ಒಂದು ನಮ್ಮ ಮಾಧ್ಯಮದ ಸ್ಟುಡಿಯೋದಲ್ಲಿ ಕರೆದು ಅವ್ರ ಜೀವನ ಚರಿತ್ರೆಯನ್ನ ತಿಳಿಸಿ, ಅವ್ರು ಯಾಕೆ ಬಂದ್ರು, ಆಮೇಲೆ ಮೇಕಪ್ ಇಂದ ಏನ್ ಆಗುತ್ತೆ, ಅದರಿಂದ ಸಮಸ್ಯೆಗಳೇನು, ಅನುಕೂಲತೆ ಏನು, ಯಾವ ರೀತಿ ಬಳಕೆ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ಅವ್ರ ಕಡೆಯಿಂದ ನಾನು ಮಾತಾಡ್ಸೋದು ಸ್ನೇಹಿತರೆ. ಅವರು ಜಸ್ಟ್ ಒಂದು ಪರಿಚಯ ಮಾಡ್ಕೊಂಡಿದ್ದಾರೆ. ಇದು ಇವತ್ತಿನ ಈ ವಿಷಯ. ಅವ್ರ ಬಗ್ಗೆ ಮಾತಾಡಿಸಿ ಮತ್ತೊಂದು ವಿಷಯನ್ನ ತಮ್ಮ ಮುಂದೆ ಶೇರ್ ಮಾಡ್ತೀವಿ ಸ್ನೇಹಿತರೆ. ಇವತ್ತಿಂದ ಜಸ್ಟ್ ಒಂದು ಅವ್ರದ್ದು ಪರಿಚಯ ಇರ್ಲಿ, ಈ ತರ ಒಂದು ಸಂಸ್ಥೆ ಹೆಣ್ಣು ಮಕ್ಕಳಿಗೆ ನಾವು ಸಹಕಾರ ಮಾಡೋಣ ಅನ್ನೋ ಕುರಿತಾಗಿ ಈ ಸುದ್ದಿಯನ್ನ ಮಾಡಿದ್ವಿ ಸ್ನೇಹಿತರೆ. ದಯವಿಟ್ಟು ತಾವೆಲ್ಲರೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ ಸಂಪಾದಕ ಜಿ.ಕೆ. ಮಂಜುನಾಥ್. ನಮಸ್ಕಾರ. ನಮಸ್ತೆ. ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ಊರಿನ ಎಲ್ಲಾ ಹೆಣ್ಣು ಮಕ್ಕಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನನ್ನ ಹೆಸರು ನೇತ್ರ ಅಂತ. ನಂದು ಮೂಲತಃ ಬೆಂಗಳೂರು. ಇಲ್ಲಿ ಬಂದು ಒಂದು ಅಕಾಡೆಮಿ ಮತ್ತೆ ಸ್ಟುಡಿಯೋ ಓಪನ್ ಮಾಡಿದ್ದೀನಿ. ಕಾರಣ ಏನಂತಂದ್ರೆ, ಕಾರಣ ಇಷ್ಟೇ, ಬೆಂಗಳೂರಿಗೆ ಬಂದು ಕಲೀಲಿಕ್ಕೆ ಆಗದೆ ಇರೋ ಎಷ್ಟೋ ಹೆಣ್ಮಕ್ಳಿದ್ದಾರೆ. ಆಸೆ ಇರುತ್ತೆ, ಅಲ್ಲಿ ಅಷ್ಟು ದೂರ ಹೋಗ್ಲಿಕ್ಕೆ ಆಗಲ್ಲ, ಮನೇಲಿ ಕಲಿಸ್ಲಿಕ್ಕೆ ಆಗಲ್ಲ, ಮತ್ತೆ ಮನೇನ 1 ತಿಂಗಳು 2 ತಿಂಗಳು ಬಿಟ್ಟು ಇರೋಕ್ ಆಗಲ್ಲ ಅನ್ನೋ ಕಾರಣಕ್ಕೆ ತುಂಬಾ ಜನ ಇದ್ದಾರೆ. ಮತ್ತೆ ಬಂದು ಅಲ್ಲಿ ಸಫರ್ ಆಗಿರೋರು ತುಂಬಾ ಜನ ಇದ್ದಾರೆ. ಉದಾಹರಣೆಗೆ ನನ್ನ ಫ್ರೆಂಡು, ಇವರು ಅಲ್ಲಿ ಬಂದು ಕಲೀಲಿಕ್ಕೆ ಅಂತ ಬಂದಾಗ ತಿಂಗಳಾನ್ಗಟ್ಲೆ ಮನೆ ಬಿಟ್ಟು ಇದ್ದಾಗ ಅಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ನಾನ್ ನೋಡಿದ್ದೀನಿ. ಆ ಕಷ್ಟ ಇನ್ನು ಮುಂದೆ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನ್ ಬೆಂಗಳೂರನ್ನ ಬಿಟ್ಟು ಇಲ್ಲಿ ನಿಮಗೋಸ್ಕರ, ನಿಮ್ಗೆ ಕಲಿಸ್ಲಿಕ್ಕೋಸ್ಕರ, ನಿಮ್ಗೆ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಅಕಾಡೆಮಿ ಓಪನ್ ಮಾಡಿದ್ದೀನಿ. ಕಲಿಯೋ ಆಸಕ್ತಿ ಇರೋರು ಯಾರೇ ಆಗಿರ್ಲಿ, ಬನ್ನಿ, ಕಲ್ತ್ಕೊಳ್ಳಿ, ನಿಮ್ಮ ಆಸೆನ ಈಡೇರಿಸ್ಕೊಳ್ಳಿ, ನೀವು ಏನಾದ್ರೂ ಜೀವನದಲ್ಲಿ ಒಳ್ಳೆ ಸಾಧನೆ ಮಾಡಿ ಅಂತ ಕೇಳ್ಕೊತೀನಿ.